ಸೊಸೆ ಒಳ್ಳೆಯವಳಾದರೆ ಅತ್ತೆಗೆ ಮಗಳ ಅವಶ್ಯಕತೆ ಇರಲ್ಲ. ಸರೋಜಮ್ಮನ ಕಿರಿಯ ಮಗ ಮತ್ತು ಸೊಸೆ ಬಹಳ ದಿನಗಳಿಂದ ಮುಂಬೈಗೆ ಬರುವಂತೆ ಅವಳಿಗೆ ಹೇಳುತ್ತಿದ್ದರು. ಆದರೆ ಅವಳ ಸ್ನೇಹಿತರು ಹಳ್ಳಿಯ ಮನೆ ನಿನ್ನದು, ಅದನ್ನು ಬಿಡಬೇಡ, ಅದೇನೇ ಇರಲಿ ನಿನ್ನ ಕಿರಿಯ ಸೊಸೆ ತುಂಬ ಹಾಟ್ ಟೆಂಪರ್, ನೀನು ಅವಳ ಜೊತೆ ಇರಲು ಸಾಧ್ಯವಾಗುವುದಿಲ್ಲ ಎಂದು ಹೇಳುತ್ತಲೇ ಇದ್ದರು. ಅದಕ್ಕೆ ಅವಳ ಹತ್ತಿರ ಹೋಗುವ ಧೈರ್ಯ ಅವಳಿಗೆ ಬರಲಿಲ್ಲ. ಇತ್ತ ಹಳ್ಳಿಯಲ್ಲಿ ಇರುವ ಹಿರಿಯ ಮಗ ಮತ್ತು ಸೊಸೆ ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಸರೋಜಮ್ಮ ದೊಡ್ಡ ಸೊಸೆಯೊಂದಿಗೆ ಯಾವತ್ತೂ ನೇರವಾಗಿ ಮಾತನಾಡುತ್ತಿರಲಿಲ್ಲ. ಮನೆಯಲ್ಲಿ ಅವಳನ್ನು ಬಿಟ್ಟರೆ ಅವಳ ಕೆಲಸ ಮಾಡಲು ಬೇರೆ ಯಾರೂ ಇರಲಿಲ್ಲ. ಅವಳು ಬಾಯಿ ಚಪ್ಪರಿಸುತ್ತಾ ಅವಳ ಕೆಲಸ ಮಾಡುತ್ತಿದ್ದಳು. ಆಗಲೂ ಸರೋಜಮ್ಮ ಅಂದುಕೊಳ್ಳುತ್ತಿದ್ದಳು, ಅವಳು ಬಾಯಿ ಚಪ್ಪರಿಸಿದರೂ ನನ್ನ ಕೆಲಸ ಸರಿಯಾಗಿ ಮಾಡುತ್ತಾಳೆ ಅಂತ. ಆದರೆ ಕಳೆದ ಕೆಲವು ದಿನಗಳಿಂದ ಕಿರಿಯ ಮಗ ಮತ್ತು ಸೊಸೆ ತುಂಬ ಹಿಂಸೆ ಮಾಡುತ್ತಿದ್ದರಿಂದ ಅವಳು ಅವರ ಜೊತೆ ಮುಂಬೈಗೆ ಹೋಗಬೇಕಾಯಿತು. ಮನೆಗೆ ಬಂದ ನಂತರ ಸರೋಜಮ್ಮ ಮೊಣಕಾಲು ಆಪರೇಷನ್ ಆದ್ದರಿಂದ ಅದು ನೋವುತ್ತಿದೆ ಎಂದು ರೆಸ್ಟ್ ಮಾಡಲು ಹೋಗುತ್ತಾಳೆ. ನಂತರ ಕಿರಿಯ ಸೊಸೆ ಅವಳ ಕಾಲನ್ನು ಒತ್ತಲು ಶುರು ಮಾಡ್ತಾಳೆ. ಆಗ ಸರೋಜಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಖುಷಿಪಡ್ತಾಳೆ. ಆಮೇಲೆ ಕಿರಿಯ ಸೊಸೆ ಅವಳ ಅನುಕೂಲಕ್ಕೆ ತುಂಬ ಮುತುವರ್ಜಿ ವಹಿಸಿದ್ದನ್ನು ನೋಡುವುದೇ ಒಂದು ಹಿತವಾದ ಅನುಭವ. ಮರುದಿನ ಸಂಜೆ ಚಹಾದ ನಂತರ ಎಲ್ಲರೂ ಹಾಲ್ನಲ್ಲಿ ಕುಳಿತಿದ್ದರು. ಆಗ ಶಿಲ್ಪಾ ಕಿರಿಯ ಸೊಸೆ ಹೇಳಿದಳು, ಅತ್ತೆ, ನಾವೆಲ್ಲರೂ ಮಾಲ್ಗೆ ವಾಕಿಂಗ್ಗೆ ಹೋಗೋಣ ಎಂದು ಹೇಳಿದಾಗ ಸರೋಜಮ್ಮ, ಅಲ್ಲೆಲ್ಲ ನಾನೇಕಮ್ಮ, ನನಗೆ ಮನೆಯೇ ಸರಿ, ನಾನು ಇಲ್ಲೇ ಇರ್ತೀನಿ, ನೀವು ಹೋಗಿ ಬನ್ನಿ ಎಂದು ಹೇಳ್ತಾಳೆ. ನೀವು ನಮ್ಮೊಂದಿಗೆ ಮಾಲ್ಗೆ ಬರಲು ಏಕೆ ಬಯಸುವುದಿಲ್ಲ ಎಂದಳು ಶಿಲ್ಪಾ. ಅಮ್ಮಂಗೆ ಬರಲು ಇಷ್ಟವಿಲ್ಲದಿದ್ದರೆ ಮನೆಯಲ್ಲೇ ಇರಲಿ ಬಿಡು ಶಿಲ್ಪಾ ಎಂದ. ಮಗ ಹೇಳಿದ. ಅದಕ್ಕೆ ಶಿಲ್ಪಾ, ನೀವು ಇರಿ ಸಾರ್, ನಮ್ಮ ನಡುವೆ ಮಾತನಾಡಲು ನಿಮಗೆ ಯಾರು ಹೇಳಿದರು ಎಂದಾಗ ಮಗ ಮುಖಗಂಟಿಕ್ಕಿ ಹೊರಕ್ಕೆ ಹೋದ. ಶಿಲ್ಪಾ ಮತ್ತೆ, ಪ್ಲೀಸ್ ಅತ್ತೆ, ನೀವು ಬನ್ನಿ ಎಂದು ಗೋಳಿಕ್ಕಿದಳು. ನೋಡು ಮಗಳೇ, 75ರ ಹರೆಯದಲ್ಲಿ ನನಗೆ ಬೇಗ ನಡೆಯಲು ಆಗುವುದಿಲ್ಲ. ನಿಮ್ಮಲ್ಲಿ ಒಬ್ಬರು ನನ್ನ ಕೈ ಹಿಡಿಯಬೇಕು. ನನ್ನಿಂದಾಗಿ ನೀವು ನಿಧಾನವಾಗಿ ನಡೆಯಬೇಕು. ಆದ್ದರಿಂದ ಇಲ್ಲದೆ ಕಾರಣ ನಿಮ್ಮ ಎಲ್ಲ ಮೋಜು ಕೂಡ ಹಾಳಾಗುತ್ತದೆ. ಮತ್ತು ಅವರು ಮಾಲ್ನಲ್ಲಿ ವೇಗವರ್ಧಕ ಎಂದು ಏನು ಕರೆಯುತ್ತಾರೆ, ಏನು ಹೇಳ್ತಾರೆ, ಲಿಫ್ಟ್, ಹಾಂ, ಅದರಲ್ಲಿ ನಡೆಯೋದು ಗೊತ್ತಿಲ್ಲ ಎಂದು ಸರೋಜಮ್ಮ ಹೇಳುತ್ತಾಳೆ. ಅದಕ್ಕೆ ಶಿಲ್ಪಾ, ಅತ್ತೆ, ನಿಮ್ಮ ಮಕ್ಕಳು ಚಿಕ್ಕವರಿದ್ದಾಗ ಅವರ ಪುಟ್ಟ ಪಾದಗಳಿಂದ ವೇಗವಾಗಿ ನಡೆಯುತ್ತಿರಲಿಲ್ಲ. ಆಗ ನೀವು ಅವರ ಜೊತೆ ನಿಧಾನವಾಗಿ ನಡೆಯುತ್ತಿದ್ದಿರಿ ಅಲ್ಲವೇ? ಮಕ್ಕಳು ವೇಗವಾಗಿ ನಡೆಯಲಾರರು ಎಂದು ಅವರನ್ನು ಮನೆಯಲ್ಲಿ ಬಿಟ್ಟು ಒಬ್ಬರೇ ವಾಕಿಂಗ್ ಹೋಗಿದ್ದೀರಾ? ಇಲ್ಲ ತಾನೇ? ಈಗ ಮಕ್ಕಳ ಸರದಿ. ನಿಧಾನವಾಗಿ ನಿಮ್ಮೊಂದಿಗೆ ಹೋಗೋದು ಮನೆಯಲ್ಲಿ ಕುಳಿತು ನಿಮಗೂ ಬೇಜಾರಾಗುತ್ತೆ. ಪ್ರಶ್ನೆ ಲಿಫ್ಟ್ ಬಗ್ಗೆ ಅಂತ ಅಲ್ಲವೇ? ನೀವು ತಯಾರಾಗಿ, ನನಗೆ ಈಗ ತುಂಬ ಕೆಲಸವಿದೆ ಎಂದು ಹೇಳುತ್ತಾ ಶಿಲ್ಪಾ ಅವಸರದಿಂದ ಅಡುಗೆ ಕೋಣೆಯನ್ನು ಪ್ರವೇಶಿಸಿದಳು. ನಂತರ ಸರೋಜಮ್ಮನ ಮಗ ಸಾರಿ ಅಮ್ಮ ಎನ್ನುತ್ತಾನೆ. ಅದಕ್ಕೆ ಅವಳು, ಪರವಾಗಿಲ್ಲ, ಏನು ಮಾಡೋದು? ಶಿಲ್ಪಾ ಸ್ವಲ್ಪ ಬ್ಯುಸಿ ಸ್ವಭಾವದವಳು. ಈಗಿನ ನಾಲಿಗೆ ಕೊಂಚ ಆಗ್ತಿದೆ. ಸೊಸೆ ಪ್ರೀತಿಯಿಂದ ಬೈಯುತ್ತಿದ್ದರಿಂದ ಅವಳ ಕಣ್ಣುಗಳು ತೇವಗೊಂಡವು. ನಂತರ ಮಗನಿಗೆ ಹೇಳ್ತಾಳೆ, ಮಗನೇ, ಮುದ್ದಾಗಿ ಮಾತನಾಡುವ ಎಷ್ಟೋ ಜನರನ್ನು ನಾನು ನೋಡಿದ್ದೇನೆ. ಆದರೆ ಶಿಲ್ಪಾಳ ತೀಕ್ಷ್ಣ ಸ್ವಭಾವಕ್ಕೂ ಒಂದು ಅನುಬಂಧವಿದೆ. ನಾನು ವರ್ಷಗಟ್ಟಲೆ ಈ ಬಾಂಧವ್ಯಕ್ಕಾಗಿ ಹಂಬಲಿಸುತ್ತಿದ್ದೆ. ಹೋಗು, ರೆಡಿಯಾಗು, ಇಲ್ಲದಿದ್ದರೆ ನಿನಗೂ ನಿಂದಿಸಬೇಕಾಗುತ್ತದೆ ಎಂದು ಹೇಳುತ್ತಾಳೆ. ನಂತರ ಮಾಲ್ಗೆ ಹೋಗುವಾಗ, ನಾನು ವೇಗವರ್ಧಕದಲ್ಲಿ ಹೇಗೆ ಹೋಗುತ್ತೇನೆ? ವೇಗವರ್ಧಕದ ಮೇಲೆ ಹೋಗುವುದು ಹೇಗೆ? ಎಲ್ಲರೂ ನನ್ನನ್ನು ನೋಡಿ ನಗುತ್ತಾರೆ. ಇದನ್ನೆಲ್ಲ ಯೋಚಿಸುತ್ತಾ ಚಿಂತಾಕ್ರಾಂತಳಾದಳು. ಅಷ್ಟರಲ್ಲಿ ಶಿಲ್ಪಾ, ಅತ್ತೆ, ನಾವು 5 ನಿಮಿಷಕ್ಕೆ ಮೇಲೆ ಹೋಗುವ ಲಿಫ್ಟ್ ಬಳಿ ನಿಂತಿದ್ದೇವೆ. ಹೆದರಬೇಡಿ. ನೀವು ಬರುವ ಮತ್ತು ಹೋಗುವ ಜನರ ಬಗ್ಗೆ ಗಮನ ಹರಿಸುತ್ತೀರಿ. ಎಚ್ಚರಿಕೆಯಿಂದ ನೋಡಿ. ಮೊದಲ ಮೆಟ್ಟಿಲು
ಹೇಗೆ ಹೆಜ್ಜೆ ಹಾಕುತ್ತಾರೆ, ಲಿಫ್ಟ್ನಲ್ಲಿ ಹೇಗೆ ನಡೆಯುತ್ತಾರೆ ಎಂದು. ಹೆದರಬೇಡಿ, ಇದು ಮನೆಯ ಮೆಟ್ಟಿಲು ಹತ್ತುತ್ತಿದ್ದಂತೆ ಅಷ್ಟೇ ಎನ್ನುತ್ತಾಳೆ. ಸರೋಜಾ ಬರುವವರನ್ನು ನೋಡತೊಡಗಿದಳು. ಯಾರ ಮುಖದಲ್ಲೂ ಕಿಂಚಿತ್ತೂ ಭಯ ಕಾಣಲಿಲ್ಲ. ಇದನ್ನೆಲ್ಲ ನೋಡಿ ಅವಳ ಭಯವು ಸ್ವಲ್ಪ ಕಡಿಮೆಯಾಯಿತು. ಶಿಲ್ಪ ಹೇಳಿದಳು, ನಾನು ನಿಮ್ಮ ಕೈ ಹಿಡಿಯುತ್ತೇನೆ. ನೀವು ಸ್ವಲ್ಪವೂ ಗಾಬರಿಯಾಗದೆ ನನ್ನ ಕೈ ಹಿಡಿದುಕೊಳ್ಳಿ. ಹೋಗೋಣ, ಕೈ ಹಿಡಿದುಕೊಳ್ಳಿ. ಬನ್ನಿ, ನೀವು ಲಿಫ್ಟನ್ನು ಹತ್ತಲು ಸಿದ್ಧರಿದ್ದೀರಿ ಎಂದಾಗ ಸರೋಜಾಗೆ ತಾನು ಮಗು ಮತ್ತು ಅವಳು ತನ್ನ ತಾಯಿ ಎಂದು ಅನಿಸಿತು. ತನ್ನ ಮಗುವಿನ ಕೈ ಹಿಡಿದು ಲಿಫ್ಟ್ ಮೇಲೆ ನಡೆಯಲು ಕಲಿಸುತ್ತಿರುವ ತಾಯಿಯಂತೆ ಕಾಣುತ್ತಾಳೆ. ನಂತರ ಅವಳು ಮೊದಲ ಹೆಜ್ಜೆ ಇಟ್ಟ ತಕ್ಷಣ ಸ್ವಲ್ಪ ಸಮತೋಲನ ಕಳೆದುಕೊಂಡರೂ ಶಿಲ್ಪ ಕೈ ಹಿಡಿದು ಬೇಗ ಚೇತರಿಸಿಕೊಂಡಳು. ಅವಳು ಯೋಚಿಸುವ ಮೊದಲೇ ಮೇಲಕ್ಕೆ ತಲುಪಿದಳು. ಸರೋಜಾ ಚಿತ್ರಗಳಲ್ಲಿ ಲಿಫ್ಟನ್ನು ನೋಡಿದಾಗಲೆಲ್ಲ ನಾನು ಕೂಡ ಅದನ್ನು ಏರಬಹುದೆಂದು ಅವಳು ಯಾವಾಗಲೂ ಅಂದುಕೊಂಡೇ ಇರಲ್ಲ. ನನ್ನಂಥ ಮುದುಕಿಯನ್ನು ಮಾಲ್ ಇತ್ಯಾದಿಗಳಿಗೆ ಕರೆದುಕೊಂಡು ಹೋಗುವವರು ಯಾರು ನನ್ನೊಂದಿಗೆ ನಿಧಾನವಾಗಿ ನಡೆಯುತ್ತಾರೆ? ಇಂದು ನನ್ನ ಕಿರಿ ಸೊಸೆ ನನ್ನ ಕನಸನ್ನು ನನಸು ಮಾಡಿದ್ದಾಳೆ ಎಂದು ಸರೋಜಮ್ಮ ಇವಳು ಯಾವಾಗಲೂ ಉರಿಯುವ ದೀಪ ಆಗಿರಲಿ ದೇವರೇ ಎಂದು ಮನದಲ್ಲೇ ದೇವರನ್ನು ಪ್ರಾರ್ಥಿಸತೊಡಗಿದಳು. ಸ್ನೇಹಿತರೆ, ಈ ನನ್ನ ಪುಟ್ಟ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್. ಮುಂಬೈಗೆ ಬರುವಂತೆ ಅವಳಿಗೆ ಹೇಳುತ್ತಿದ್ದರು. ಆದರೆ ಅವಳ ಸ್ನೇಹಿತರು, ಹಳ್ಳಿಯ ಮನೆ ನಿನ್ನದು, ಅದನ್ನು ಬಿಡಬೇಡ. ಅದೇನೇ ಇರಲಿ, ನಿನ್ನ ಕಿರಿಯ ಸೊಸೆ ತುಂಬ ಹಾಟ್ ಟೆಂಪರ್, ನೀನು ಅವಳ ಜೊತೆ ಇರಲು ಸಾಧ್ಯವಾಗುವುದಿಲ್ಲ ಎಂದು ಹೇಳುತ್ತಲೇ ಇದ್ದರು. ಅದಕ್ಕೆ ಅವಳ ಹತ್ತಿರ ಹೋಗುವ ಧೈರ್ಯ ಅವಳಿಗೆ ಬರಲಿಲ್ಲ. ಇತ್ತ ಹಳ್ಳಿಯಲ್ಲಿ ಇರುವ ಹಿರಿಯ ಮಗ ಮತ್ತು ಸೊಸೆ ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಸರೋಜಮ್ಮ ದೊಡ್ಡ ಸೊಸೆಯೊಂದಿಗೆ ಯಾವತ್ತೂ ನೇರವಾಗಿ ಮಾತನಾಡುತ್ತಿರಲಿಲ್ಲ. ಮನೆಯಲ್ಲಿ ಅವಳನ್ನು ಬಿಟ್ಟರೆ ಅವಳ ಕೆಲಸ ಮಾಡಲು ಬೇರೆ ಯಾರೂ ಇರಲಿಲ್ಲ. ಅವಳು ಬಾಯಿ ಚಪ್ಪರಿಸುತ್ತಾ ಅವಳ ಕೆಲಸ ಮಾಡುತ್ತಿದ್ದಳು. ಆಗಲೂ ಸರೋಜಮ್ಮ ಅಂದುಕೊಳ್ಳುತ್ತಿದ್ದಳು, ಅವಳು ಬಾಯಿ ಚಪ್ಪರಿಸಿದರೂ ನನ್ನ ಕೆಲಸ ಸರಿಯಾಗಿ ಮಾಡುತ್ತಾಳೆ ಅಂತ. ಆದರೆ ಕಳೆದ ಕೆಲವು ದಿನಗಳಿಂದ ಕಿರಿಯ ಮಗ ಮತ್ತು ಸೊಸೆ ತುಂಬ ಹಿಂಸೆ ಮಾಡುತ್ತಿದ್ದರಿಂದ ಅವಳು ಅವರ ಜೊತೆ ಮುಂಬೈಗೆ ಹೋಗಬೇಕಾಯಿತು. ಮನೆಗೆ ಬಂದ ನಂತರ ಸರೋಜಮ್ಮ ಮೊಣಕಾಲು ಆಪರೇಷನ್ ಆದ್ದರಿಂದ ಅದು ನೋವುತ್ತಿದೆ ಎಂದು ರೆಸ್ಟ್ ಮಾಡಲು ಹೋಗುತ್ತಾಳೆ. ನಂತರ ಕಿರಿಯ ಸೊಸೆ ಅವಳ ಕಾಲನ್ನು ಒತ್ತಲು ಶುರು ಮಾಡ್ತಾಳೆ. ಆಗ ಸರೋಜಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಖುಷಿಪಡ್ತಾಳೆ. ಆಮೇಲೆ ಕಿರಿಯ ಸೊಸೆ ಅವಳ ಅನುಕೂಲಕ್ಕೆ ತುಂಬ ಮುತುವರ್ಜಿ ವಹಿಸಿದ್ದನ್ನು ನೋಡುವುದೇ ಒಂದು ಹಿತವಾದ ಅನುಭವ. ಮರುದಿನ ಸಂಜೆ ಚಹಾದ ನಂತರ ಎಲ್ಲರೂ ಹಾಲ್ನಲ್ಲಿ ಕುಳಿತಿದ್ದರು. ಆಗ ಶಿಲ್ಪ ಕಿರಿಯ ಸೊಸೆ ಹೇಳಿದಳು, ಅತ್ತೆ, ನಾವೆಲ್ಲರೂ ಮಾಲ್ಗೆ ವಾಕಿಂಗ್ಗೆ ಹೋಗೋಣ ಎಂದು ಹೇಳಿದಾಗ ಸರೋಜಮ್ಮ, ಅಲ್ಲೆಲ್ಲ ನಾನೇಕಮ್ಮ, ನನಗೆ ಮನೆಯೇ ಸರಿ, ನಾನು ಇಲ್ಲೇ ಇರ್ತೀನಿ, ನೀವು ಹೋಗಿ ಬನ್ನಿ ಎಂದು ಹೇಳ್ತಾಳೆ. ನೀವು ನಮ್ಮೊಂದಿಗೆ ಮಾಲ್ಗೆ ಬರಲು ಏಕೆ ಬಯಸುವುದಿಲ್ಲ ಎಂದಳು ಶಿಲ್ಪ. ಅಮ್ಮಂಗೆ ಬರಲು ಇಷ್ಟವಿಲ್ಲದಿದ್ದರೆ ಮನೆಯಲ್ಲೇ ಇರಲಿ ಬಿಡು ಶಿಲ್ಪ ಎಂದ. ಮಗ ಹೇಳಿದ. ಅದಕ್ಕೆ ಶಿಲ್ಪ, ನೀವು ಇರಿ ಸಾರ್, ನಮ್ಮ ನಡುವೆ ಮಾತನಾಡಲು ನಿಮಗೆ ಯಾರು ಹೇಳಿದರು ಎಂದಾಗ ಮಗ ಮುಖಗಂಟಿಕ್ಕಿ ಹೊರಕ್ಕೆ ಹೋದ. ಶಿಲ್ಪ ಮತ್ತೆ, ಪ್ಲೀಸ್ ಅತ್ತೆ, ನೀವು ಬನ್ನಿ ಎಂದು ಗೋಳಿಕ್ಕಿದಳು. ನೋಡು ಮಗಳೇ, 75ರ ಹರೆಯದಲ್ಲಿ ನನಗೆ ಬೇಗ ನಡೆಯಲು ಆಗುವುದಿಲ್ಲ. ನಿಮ್ಮಲ್ಲಿ ಒಬ್ಬರು ನನ್ನ ಕೈ ಹಿಡಿಯಬೇಕು. ನನ್ನಿಂದಾಗಿ ನೀವು ನಿಧಾನವಾಗಿ ನಡೆಯಬೇಕು. ಆದ್ದರಿಂದ ಇಲ್ಲದೆ ಕಾರಣ ನಿಮ್ಮ ಎಲ್ಲ ಮೋಜು ಕೂಡ ಹಾಳಾಗುತ್ತದೆ. ಮತ್ತು ಅವರು ಮಾಲ್ನಲ್ಲಿ ವೇಗವರ್ಧಕ ಎಂದು ಏನು ಕರೆಯುತ್ತಾರೆ, ಏನು ಹೇಳ್ತಾರೆ, ಲಿಫ್ಟ್, ಅದರಲ್ಲಿ ನಡೆಯೋದು ಗೊತ್ತಿಲ್ಲ ಎಂದು ಸರೋಜಮ್ಮ ಹೇಳುತ್ತಾಳೆ. ಅದಕ್ಕೆ ಶಿಲ್ಪ,
ಅತ್ತೆ, ನಿಮ್ಮ ಮಕ್ಕಳು ಚಿಕ್ಕವರಿದ್ದಾಗ ಅವರ ಪುಟ್ಟ ಪಾದಗಳಿಂದ ವೇಗವಾಗಿ ನಡೆಯುತ್ತಿರಲಿಲ್ಲ. ಆಗ ನೀವು ಅವರ ಜೊತೆ ನಿಧಾನವಾಗಿ ನಡೆಯುತ್ತಿದ್ದಿರಿ ಅಲ್ಲವೇ? ಮಕ್ಕಳು ವೇಗವಾಗಿ ನಡೆಯಲಾರರು ಎಂದು ಅವರನ್ನು ಮನೆಯಲ್ಲಿ ಬಿಟ್ಟು ಒಬ್ಬರೇ ವಾಕಿಂಗ್ ಹೋಗಿದ್ದೀರಾ? ಇಲ್ಲ ತಾನೇ? ಈಗ ಮಕ್ಕಳ ಸರದಿ. ನಿಧಾನವಾಗಿ ನಿಮ್ಮೊಂದಿಗೆ ಹೋಗೋದು. ಮನೆಯಲ್ಲಿ ಕುಳಿತು ನಿಮಗೂ ಬೇಜಾರಾಗುತ್ತೆ. ಪ್ರಶ್ನೆ ಲಿಫ್ಟ್ ಬಗ್ಗೆ ಅಂತ ಅಲ್ಲವೇ? ನೀವು ತಯಾರಾಗಿ, ನನಗೆ ಈಗ ತುಂಬ ಕೆಲಸವಿದೆ ಎಂದು ಹೇಳುತ್ತಾ ಶಿಲ್ಪಾ ಅವಸರದಿಂದ ಅಡುಗೆ ಕೋಣೆಯನ್ನು ಪ್ರವೇಶಿಸಿದಳು. ನಂತರ ಸರೋಜಮ್ಮನ ಮಗ ಸಾರಿ ಅಮ್ಮ ಎನ್ನುತ್ತಾನೆ. ಅದಕ್ಕೆ ಅವಳು, ಪರವಾಗಿಲ್ಲ, ಏನು ಮಾಡೋದು? ಶಿಲ್ಪಾ ಸ್ವಲ್ಪ ಬ್ಯುಸಿ ಸ್ವಭಾವದವಳು. ಈಗಿನ ನಾಲಿಗೆ ಕೊಂಚ ಆಗ್ತಿದೆ. ಸೊಸೆ ಪ್ರೀತಿಯಿಂದ ಬೈಯುತ್ತಿದ್ದರಿಂದ ಅವಳ ಕಣ್ಣುಗಳು ತೇವಗೊಂಡವು. ನಂತರ ಮಗನಿಗೆ ಹೇಳ್ತಾಳೆ, ಮಗನೇ, ಮುದ್ದಾಗಿ ಮಾತನಾಡುವ ಎಷ್ಟೋ ಜನರನ್ನು ನಾನು ನೋಡಿದ್ದೇನೆ. ಆದರೆ ಶಿಲ್ಪಾಳ ತೀಕ್ಷ್ಣ ಸ್ವಭಾವಕ್ಕೂ ಒಂದು ಅನುಬಂಧವಿದೆ. ನಾನು ವರ್ಷಗಟ್ಟಲೆ ಈ ಬಾಂಧವ್ಯಕ್ಕಾಗಿ ಹಂಬಲಿಸುತ್ತಿದ್ದೆ. ಹೋಗು, ರೆಡಿಯಾಗು, ಇಲ್ಲದಿದ್ದರೆ ನಿನಗೂ ನಿಂದಿಸಬೇಕಾಗುತ್ತದೆ ಎಂದು ಹೇಳುತ್ತಾಳೆ. ನಂತರ ಮಾಲ್ಗೆ ಹೋಗುವಾಗ, ನಾನು ವೇಗವರ್ಧಕದಲ್ಲಿ ಹೇಗೆ ಹೋಗುತ್ತೇನೆ? ವೇಗವರ್ಧಕದ ಮೇಲೆ ಹೋಗುವುದು ಹೇಗೆ? ಎಲ್ಲರೂ ನನ್ನನ್ನು ನೋಡಿ ನಗುತ್ತಾರೆ. ಇದನ್ನೆಲ್ಲ ಯೋಚಿಸುತ್ತಾ ಚಿಂತಾಕ್ರಾಂತಳಾದಳು. ಅಷ್ಟರಲ್ಲಿ ಶಿಲ್ಪಾ, ಅತ್ತೆ, ನಾವು 5 ನಿಮಿಷಕ್ಕೆ ಮೇಲೆ ಹೋಗುವ ಲಿಫ್ಟ್ ಬಳಿ ನಿಂತಿದ್ದೇವೆ. ಹೆದರಬೇಡಿ. ನೀವು ಬರುವ ಮತ್ತು ಹೋಗುವ ಜನರ ಬಗ್ಗೆ ಗಮನ ಹರಿಸುತ್ತೀರಿ. ಎಚ್ಚರಿಕೆಯಿಂದ ನೋಡಿ. ಮೊದಲ ಮೆಟ್ಟಿಲು ಹೇಗೆ ಹೆಜ್ಜೆ ಹಾಕುತ್ತಾರೆ, ಲಿಫ್ಟ್ನಲ್ಲಿ ಹೇಗೆ ನಡೆಯುತ್ತಾರೆ ಎಂದು. ಹೆದರಬೇಡಿ, ಇದು ಮನೆಯ ಮೆಟ್ಟಿಲು ಹತ್ತುತ್ತಿದ್ದಂತೆ ಅಷ್ಟೇ ಎನ್ನುತ್ತಾಳೆ. ಸರೋಜಾ ಬರುವವರನ್ನು ನೋಡತೊಡಗಿದಳು. ಯಾರ ಮುಖದಲ್ಲೂ ಕಿಂಚಿತ್ತೂ ಭಯ ಕಾಣಲಿಲ್ಲ. ಇದನ್ನೆಲ್ಲ ನೋಡಿ ಅವಳ ಭಯವು ಸ್ವಲ್ಪ ಕಡಿಮೆಯಾಯಿತು. ಶಿಲ್ಪಾ ಹೇಳಿದಳು, ನಾನು ನಿಮ್ಮ ಕೈ ಹಿಡಿಯುತ್ತೇನೆ. ನೀವು ಸ್ವಲ್ಪವೂ ಗಾಬರಿಯಾಗದೆ ನನ್ನ ಕೈ ಹಿಡಿದುಕೊಳ್ಳಿ. ಹೋಗೋಣ, ಕೈ ಹಿಡಿದುಕೊಳ್ಳಿ. ಬನ್ನಿ, ನೀವು ಲಿಫ್ಟನ್ನು ಹತ್ತಲು ಸಿದ್ಧರಿದ್ದೀರಿ ಎಂದಾಗ ಸರೋಜಾಗೆ ತಾನು ಮಗು ಮತ್ತು ಅವಳು ತನ್ನ ತಾಯಿ ಎಂದು ಅನಿಸಿತು. ತನ್ನ ಮಗುವಿನ ಕೈ ಹಿಡಿದು ಲಿಫ್ಟ್ ಮೇಲೆ ನಡೆಯಲು ಕಲಿಸುತ್ತಿರುವ ತಾಯಿಯಂತೆ ಕಾಣುತ್ತಾಳೆ. ನಂತರ ಅವಳು ಮೊದಲ ಹೆಜ್ಜೆ ಇಟ್ಟ ತಕ್ಷಣ ಸ್ವಲ್ಪ ಸಮತೋಲನ ಕಳೆದುಕೊಂಡರೂ ಶಿಲ್ಪಾ ಕೈ ಹಿಡಿದು ಬೇಗ ಚೇತರಿಸಿಕೊಂಡಳು. ಅವಳು ಯೋಚಿಸುವ ಮೊದಲೇ ಮೇಲಕ್ಕೆ ತಲುಪಿದಳು. ಸರೋಜಾ ಚಿತ್ರಗಳಲ್ಲಿ ಲಿಫ್ಟನ್ನು ನೋಡಿದಾಗಲೆಲ್ಲ ನಾನು ಕೂಡ ಅದನ್ನು ಏರಬಹುದೆಂದು ಅವಳು ಯಾವಾಗಲೂ ಅಂದುಕೊಂಡೇ ಇರಲ್ಲ. ನನ್ನಂಥ ಮುದುಕಿಯನ್ನು ಮಾಲ್ ಇತ್ಯಾದಿಗಳಿಗೆ ಕರೆದುಕೊಂಡು ಹೋಗುವವರು ಯಾರು ನನ್ನೊಂದಿಗೆ ನಿಧಾನವಾಗಿ ನಡೆಯುತ್ತಾರೆ? ಇಂದು ನನ್ನ ಕಿರಿ ಸೊಸೆ ನನ್ನ ಕನಸನ್ನು ನನಸು ಮಾಡಿದ್ದಾಳೆ ಎಂದು ಸರೋಜಮ್ಮ ಇವಳು ಯಾವಾಗಲೂ ಉರಿಯುವ ದೀಪ ಆಗಿರಲಿ ದೇವರೇ ಎಂದು ಮನದಲ್ಲೇ ದೇವರನ್ನು ಪ್ರಾರ್ಥಿಸತೊಡಗಿದಳು. ಸ್ನೇಹಿತರೆ, ಈ ನನ್ನ ಪುಟ್ಟ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್ ಫಾರ್